ವೆಲ್ಕಮ್ ಬ್ಯಾಕ್ ಅಗೇನ್ ರಾ ಪ್ರವೀಣ್ ಲಾಕ್ಸ್ 7 ಡೇಸ್ ಚಾಲೆಂಜಲ್ಲಿ ಇವತ್ತು 2ನೇ ದಿನ. ಬನ್ನಿ, 5:30 ಆಗಿದೆ, ಬೆಳಗ್ಗೆ ಎದ್ದಿದ್ದೀನಿ. ಗಾಡಿ ಒಂದು ಸ್ವಲ್ಪ ಎಲ್ಲ ಗ್ಲಾಸ್ ಹತ್ರ ಎಲ್ಲ ಕ್ಲೀನ್ ಮಾಡ್ಕೋಬೇಕು, ಗಾಡಿನೂ ಕ್ಲೀನ್ ಮಾಡ್ಕೋಬೇಕು. ಗಾಡಿ ಕ್ಲೀನ್ ಮಾಡ್ಕೊಳ್ಳೋದ, ಗಾಡಿ ಕ್ಲೀನ್ ಮಾಡಿಕೊಂಡು ಡ್ಯೂಟಿ ರೈಡ್ ಸ್ಟಾರ್ಟ್ ಮಾಡೋದ. ಎಷ್ಟು ಗಂಟೆಗೆ ರೈಡ್ ಬೀಳುತ್ತೆ ಅದನ್ನ ನೋಡೋದ. Coming back to me, my heart is hung up on what used to be. Time moves on and then one day ancient history. Give me just a little bit of time back, baby. Can't you see? Couldn't we just go rewind back, baby? You and me. What a shame. I think of all the years gone by, all the yesterdays for you and I. It was a flame back then, but oh my, something set ablaze when we said goodbye. Give me just a little bit of time back, baby. Can't you see? ಎಲ್ಲರೂ ನೋಡಿರ್ತೀರಾ, ರೆಡಿ ಆಗಿದ್ದೀನಿ. ಆಟೋನು ಕ್ಲೀನ್ ಮಾಡ್ಕೊಂಡಾಯ್ತು. ಈಗ ಟೈಮ್ 6 ಗಂಟೆ ಆಗಿದೆ. ಬನ್ನಿ ನೋಡೋದ ಬುಕ್ಕಿಂಗ್ ಏನು ಬರುತ್ತೆ ಅಂದ್ಬಿಟ್ಟು ಆಟೋ ಸ್ಟಾರ್ಟ್ ಮಾಡೋದ. ಸ್ಟಾರ್ಟ್ ಮಾಡಿ ಒಂದು ಸ್ವಲ್ಪ ಇಲ್ಲೆಲ್ಲೂ ಬುಕ್ಕಿಂಗ್ ಇಲ್ಲ ಈ ಲೊಕೇಶನಲ್ಲಿ. ಸ್ವಲ್ಪ ಮೇನ್ ರೋಡಲ್ಲೇ ಇದ್ದೀನಿ, ಬಟ್ ಇನ್ನೂ ಒಂದಷ್ಟು ದೂರ ಹೋಗೋದ. ಗಾಡಿ ನೈಟ್ ಪಾರ್ಕ್ ಮಾಡಿದ್ದೆ, ಒಳ್ಳೆ ಸೇಫ್ ಲೊಕೇಶನಲ್ಲಿ ಪಾರ್ಕ್ ಮಾಡಿದ್ದೆ, ಪರವಾಗಿಲ್ಲ. ಯಾಕಂದರೆ ಗಾಡಿ ಪಾರ್ಕ್ ಮಾಡೋರು ಪ್ರತಿಯೊಬ್ಬರೂ, ವಿಡಿಯೋ ನೋಡೋರು ನೋಡ್ದಿರೋರು, ನೈಟ್ ಎಲ್ಲರೂ ಸ್ಟೇ ಆಗ್ತೀರಾ, ಎಲ್ಲರೂ ಇರ್ತೀರಾ ಕಾರಲ್ಲಿ ಅಂದರೆ ತುಂಬ ಸೇಫ್ ಲೊಕೇಶನ್ ನೋಡ್ಕೊಳ್ಳಿ. ಮರದ ಕೆಳಗಡೆ ಎಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕೆಳಗಡೆ ಹೋಗಿ ನಿಲ್ಲಿಸ್ಕೊಬೇಡಿ. ನಾನು ಇಲ್ಲಿ ಬಂದಿದ್ದೆ ಮೇನ್ ರೋಡಲ್ಲಿ ಸ್ಟೇ ಆಗ್ತೀನಿ ಅಂದರೆ ಸೇಫ್ ಲೊಕೇಶನ್ ಹೆಂಗಿರುತ್ತೆ ಅಂತಂದರೆ ನಿಮ್ಗೆ ಒಂದ್ಸರಿ ತೋರಿಸ್ತೀನಿ, ನೋಡ್ಕೊಳ್ಳಿ. ಒಂದೊಳ್ಳೆ ಸೇಫ್ ಲೊಕೇಶನ್ ನೋಡಿ, ಮಲ್ಬಾರ್ ಡೈಮಂಡ್ಸಲ್ಲಿ ಒಂದೊಳ್ಳೆ ಸೇಫ್ ಲೊಕೇಶನ್ನು. ಸೆಕ್ಯೂರಿಟಿ ಅಣ್ಣನೂ ಇದ್ದರು, ಅವರು ನೋಡ್ಕೋತಾ ಇರ್ತಾರೆ ನಾವು ಮಲಗಿದ್ದಾಗ. ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋದ. ಇವತ್ತಿಂದು ಡ್ಯೂಟಿ ಹೆಂಗೆ ಬೀಳುತ್ತೆ ನೋಡೋದ. ಏನಕ್ಕೆ ನಾನು ಇಷ್ಟು ಸೇಫ್ ಅಂತೀನಿ, ನಿಮಗೆ ಗೊತ್ತು ನಮ್ಮ ಕರ್ನಾಟಕ ಪೊಲೀಸ್ ಅಂದರೆ ಎಷ್ಟು ಫಿಟ್ ಆಗಿರ್ತಾರೆ ಅಂದ್ಬಿಟ್ಟು. ಅಂದರೆ ಏನಂದರೆ ಅನ್ಸೇಫ್ ಲೊಕೇಶನಲ್ಲಿ ಇದ್ದರೆ ನಮ್ಮ ತಪ್ಪಾಗುತ್ತೆ ಜಾಸ್ತಿ. ನಾವು ಅನ್ಸೇಫ್ ಲೊಕೇಶನಲ್ಲಿ ಇದ್ದು ಆಟೋ ಹಾಕೊಂಡು ನಾವು ಅಲ್ಲೆಲ್ಲೋ ಮಲಗಿ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನಮ್ಮ ಮೇಲೆ ಬರುತ್ತೆ. ಬಟ್ ಸೇಫ್ ಲೊಕೇಶನಲ್ಲಿ ಇದ್ದರೆ ನಮಗೂ ಒಂದು ಕ್ಲಾರಿಟಿ ಇರುತ್ತೆ. ನೈಟಲ್ಲಿ ಯಾರಾದರೂ ಲೇಟ್ ಆಗೋದ್ರೆ, ನಮ್ಮ ಆಟೋದವ್ರು ಇರಲಿ ಕಾರವ್ರು ಇರಲಿ, ನೈಟಲ್ಲಿ ಎಲ್ಲರೂ ಲೇಟ್ ಆಗೋದ್ರೆ ನಿಮ್ಗೆ ಅನ್ಸೇಫ್ ಲೊಕೇಶನ್ ಅಂತ ಅಂದರೆ ಹಾಕೊಳಕ್ಕೆ ಹೋಗ್ಬಿಡಿ. ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಸ್ ಹತ್ರ ಅಲ್ಲೆಲ್ಲರೂ ಸೈಡಲ್ಲಿ ಜಾಗ ಇರುತ್ತೆ, ಮುಂದೆನೇ ಅಪಾರ್ಟ್ಮೆಂಟ್ ಮುಂದೆನೆ, ಅಲ್ಲೆಲ್ಲ ಗಾಡಿ ಹಾಕೋಬೋದು, ಹಾಕೊಳ್ಳಿ. ಯಾಕಂದ್ರೆ ಅಲ್ಲಿರೋ ಸೆಕ್ಯೂರಿಟಿ ಗಾರ್ಡ್ಸ್ ಇರ್ತಾರೆ, ಅವರೇ ಎದ್ದಿರ್ತಾರೆ, ನೋಡ್ತಾ ಇರ್ತಾರೆ. ನಿಮ್ಗೆ ಏನಾರು ಆ ಥರ ಹೆಚ್ಚು ಕಮ್ಮಿ ಇತ್ತು ಅಂದರೆ ಅವರು ಒಂದು ಹೆಲ್ಪ್ ಲೈನ್ ನಂಬರ್ಗೂ ಏನಕ್ಕಾರು ಒಂದು ಕಾಲ್ ಮಾಡಿ ಅವ್ರು ತಿಳಿಸ್ತಾರೆ. ಬನ್ನಿ ಇವತ್ತಿಂದು ಡ್ಯೂಟಿ ಸ್ಟಾರ್ಟ್ ಮಾಡೋದ. ಮಲ್ಬಾರ್ ಗೋಲ್ಡ್ಸ್ ಅವರು ಚಿನ್ನ ತಗೊಳಕ್ಕೆ ಎಷ್ಟು ತೋರಿಸ್ತಾರೋ ಪರವಾಗಿಲ್ಲ ಈ ಥರ. ಯಾಕಂದರೆ ಅವರು ಏನೂ ಅಂದಿಲ್ಲ. ಮೊನ್ನೆ ನಾವು ಏನು ಗೌರ್ಮೆಂಟ್ ನಮ್ಮ ರೋಡಲ್ಲೇ ಇದ್ದೀವಿ, ಅವರ ರೋಡಲ್ಲಿ ಏನು ಹೋಗಿ ಅಲ್ಲಿ ಅವ್ರ ಪಾರ್ಕಿಂಗಲ್ಲಿ ಏನು ಇರಲಿಲ್ಲ. ಬಟ್ ಅಲ್ಲಿರೋ ಸೆಕ್ಯೂರಿಟಿ ಗಾರ್ಡ್ಸು ಈ ಥರಕ್ಕೂ ಯೂಸ್ ಮಾಡ್ಕೋಬೋದು ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಯಾಕಂದರೆ ನಾವು ಮುಂಚೆ ಎಲ್ಲ ಥರ ಕೆಲಸನೂ ಮಾಡಿದ್ದೀನಿ, ಇಲ್ಲ ಅಂತಲ್ಲ, ಸೆಕ್ಯೂರಿಟಿ ಕೆಲಸನೂ ಮಾಡಿದ್ದೆ. ಬಟ್ ಏನಂತ ಅಂದರೆ ನೀವು ನೋಡಿ, ಯಾಕಂದರೆ ಸೇಫ್ ಈಸ್ ವೆರಿ ಮಸ್ಟ್. ಪ್ರತಿಯೊಬ್ಬರಿಗೂ ಸೇಫ್ ಅನ್ನೋದು ಬೇಕೇ ಬೇಕು. ಇನ್ನೊಂದು, ಎಲ್ಲರೂ ಡ್ರೆಸ್ ನೋಡಿರ್ತೀರ, ಏನಪ್ಪ ಇದೇ ಡ್ರೆಸ್ ಹಾಕೋಬಿಟ್ಟಿದ್ದಾನೆ ಅಂತ. ಡೈಲಿ ಸ್ನಾನ ಮಾಡ್ಕೊಂಡು ಇದು ಮಾಡೋಕ್ಕಲ್ಲ, ನಾಳೆ ಸ್ನಾನಕ್ಕೆ ಹೋಗೋದ. ಎಲ್ಲಿ ಹೋಗ್ತೀನಿ ಸ್ನಾನ ಮಾಡೋಕ್ಕೆ ನೋಡೋದ, ಅಲ್ಲಿ ಏನು ಫೆಸಿಲಿಟಿ ಇದೆ, ನಮ್ಮ ಗೌರ್ಮೆಂಟ್ ಅವರು ಏನು ಫೆಸಿಲಿಟಿ ಕೊಟ್ಟಿದ್ದಾರೆ ನೋಡೋದ. ಚೆನ್ನಾಗಿದೆ ಅಂತೀನಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತೀನಿ, ನೋಡೋದ. ಅದು ನಾಳೆ ವಿಡಿಯೋದಲ್ಲಿ ಅಲ್ಲೋಗಿ ವಿಡಿಯೋ ಮಾಡ್ತೀನಿ.
ಫಸ್ಟ್ ಬುಕ್ಕಿಂಗ್ ಬಂದಿದೆ, ಬುಕ್ಕಿಂಗ್ ಹೋಗೋದ. ಊಬರಲ್ಲೇ ಫಸ್ಟ್ ಬುಕ್ಕಿಂಗ್ ಬಂದಿದೆ. ಎಲ್ಲ ಆ್ಯಪ್ ಅದಕ್ಕೆ ಯೂಸ್ ಮಾಡಿ, ಯಾಕಂದರೆ ನಾವು ದುಡಿಯೋಕ್ಕೆ ಬಂದಿರೋದು. ಯಾವ ಆ್ಯಪಲ್ಲಾದ್ರೆ ಏನು ದುಡಿಯೋದ. ಮನೆ ಫಸ್ಟ್ ಬುಕ್ಕಿಂಗ್ ಹೋಗಿ ಪಿಕಪ್ಗೆ ಹೋಗೋದ. ಒನ್ ನೈನ್ ನಿಮ್ಗೆ ಗೊತ್ತಿರುತ್ತೆ ಏನಂತ ಅಂದ್ಬಿಟ್ಟು. 8 ಗಂಟೆ ಆಗಿದೆ, ಈಗ ಬುಕ್ಕಿಂಗ್ ಬರಬೇಕು ನೋಡೋದ. ಒಂದೇ ಬುಕ್ಕಿಂಗ್ ಆಗಿರೋದು. ಇದು ರಿಯಲ್ ಫ್ಯಾಕ್ಟ್, ಯಾರು ಹೇಳಲ್ಲ ನಿಮಗೆ ಹಿಂಗಿದೆ ಹಂಗಿದೆ. ಎಲ್ಲರೂ ಹೇಳ್ತಾರೆ ಅಷ್ಟು ದುಡಿಬೋದು ಇಷ್ಟು ದುಡಿಬೋದು. ಏನಿಲ್ಲ, ನಿಮ್ಗೇನು ನಾನು ತೋರಿಸ್ತೀನಿ ಇದೆಲ್ಲ ರಿಯಲ್ ಫ್ಯಾಕ್ಟು. ಇರಂಗೆ ತೋರ್ಸೋಕೆ ನಾನು ಆದಷ್ಟು ಪ್ರಯತ್ನ ಪಡ್ತೀನಿ. ನೋಡೋದ ಈಗ ಯಾವ್ದಾದ್ರು ಬುಕ್ಕಿಂಗ್ ಬರುತ್ತಾ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀನಿ. ಬುಕ್ಕಿಂಗ್ ಬಂದಿದ ತಕ್ಷಣ ಹೋಗಿ ಕಸ್ಟಮರ್ ಪಿಕಪ್ ಮಾಡಿ ಡ್ರಾಪ್ ಮಾಡೋದು. दोस्तों अभी वेट कर रहा हूँ, तीसरा बुकिंग के लिए वेट कर रहा हूँ. मैडम आ रहा है, देखते हैं. ಫ್ರೆಂಡ್ಸ್, ಈಗ ಏನು ನೋಡ್ತಾ ಇದ್ದೀರಾ, ಇದೇ ಡ್ರೈವರ್ಸ್ ಲೈಫು. ಬೆಳಗ್ಗೆ 6 ಗಂಟೆಯಿಂದ 9:30ವರೆಗೂ ಬರೀ ಮೂಡೋದು. ಮಾಡ್ಬೋದು, ಒಂದೊಂದು ದಿನ ಬುಕ್ಕಿಂಗ್ ಚೆನ್ನಾಗಿರುತ್ತೆ, ಒಂದೊಂದು ದಿನ ಇರಲ್ಲ. ಅದೇ ನಿಮ್ಗೆ ಹೇಳಿದ್ದು. 9:30 ಆಗಿದೆ, ಬಟ್ ನೋಡೋದ ನೆಕ್ಸ್ಟ್ ಬುಕ್ಕಿಂಗ್ ಯಾವ್ದು ಬರುತ್ತೆ ಅಂತ ವೆಯ್ಟ್ ಮಾಡ್ತೀನಿ. ಕಸ್ಟಮರ್ ಇಸ್ ವೇಟಿಂಗ್. सर OTP 7478. Location is correct na? ಫ್ರೆಂಡ್ಸ್ ನೋಡಿ, ಅಲ್ಲೇ ಊಟ ಆಯಿತು. ಡ್ಯೂಟಿ ಆನ್ ಮಾಡಿದ್ದೀನಿ. ಆರ್ಡ್ರ್ ಬಂದಿದ ತಕ್ಷಣ ಡ್ಯೂಟಿ ಪಿಕ್ ಮಾಡ್ಕೊಂಡು ಹೋಗ್ತೀನಿ. ಇವತ್ತಿನ ಮಧ್ಯಾಹ್ನ ಊಟ ನಮ್ಮದು ಅಲ್ಲೇ ಆಗಿದೆ. ಫ್ರೆಂಡ್ಸ್, ಏನಾಗಿದೆ ಅಂದರೆ ಈಗ ನಿಮ್ಗೆ ವಾಯ್ಸ್ ಓವರ್ ಕೊಡ್ತಾ ಇರೋದು ಬಂದು ಆವಾಗಲೇ ಗ್ಲಿಚ್ ಆಗೋಗಿತ್ತು. ಕ್ಯಾಮ್ರಾದ್ರಲ್ಲಿ ಏನು ವಾಯ್ಸ್ ರೆಕಾರ್ಡ್ ಆಗಿದೆ ಅದು ಬರ್ತಾ ಇಲ್ಲ. ಅದಕ್ಕೆ ಈಗ ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ. ಏನಿಲ್ಲ, ಸಾಯಂಕಾಲ ಒಂದು 3 ಅವರ್ ನಿದ್ದೆ ಬಂತು ಅಂತ ಮಲಗಿದ್ದೆ. ಅದು 4 ಅವರ್ ಆಗೋಗಿತ್ತು. ಎದ್ದು ನೋಡ್ತೀನಿ 7 ಗಂಟೆ ಆಗೋಗಿತ್ತು. ಏನು ಮಾಡೋಕ್ಕಾಗಲ್ಲ, ಹೊಟ್ಟೆ ತುಂಬ ಹೋಗಿತ್ತು. ನಿದ್ದೆ ಬಂದ್ಬಿಡ್ತು, ನಿದ್ದೆ ಮಾಡಿದೆ. ಯಾರಿಗಾರು ಈ ಥರ ನಿದ್ದೆ ಬಂದರೆ ನಿದ್ದೆ ಮಾಡಿ. ದುಡಿಯೋದು ಬೇಕಂದರೆ ನಾಳೆಗೆ ದುಡ್ಕೋಬೋದು. ಇನ್ನೇನಿಲ್ಲ, ಇವತ್ತಿಂದ 2ನೇ ದಿನ ಏನೋ ಮಾಡೋಕ್ಕೋಗಿ ಏನೋ ಆಗೋಯಿತು. ಈಗ ಟೈಮ್ ಬಂದು 9:30 ಆಗೋಗಿತ್ತು. ಅಲ್ಲಿಗೆ ನಾನು ವೀಡಿಯೋ ಕ್ಲೋಸ್ ಮಾಡಿದ್ದೀನಿ. ಹೋಗಿ ಊಟ ಮಾಡಿಕೊಂಡು ಮತ್ತೆ ಗ್ಯಾಸ್ ಹಾಕ್ಸ್ಕೊಂಡು ಮಲಿಕೋತೀನಿ. ನಾಳೆದು ಏನು ನಡೆಯುತ್ತೆ ಅಂದ್ಬಿಟ್ಟು ನಿಮಗೆ ನಾಳೆ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.